ಖಂಡಿತ ನಾನು ಹೇಳ್ತಾ ಇದ್ದೀನಿ, ಚಾಲೆಂಜ್ ಮಾಡ್ತಾ ಇದ್ದೀನಿ. ನೀನು ಅಷ್ಟೇ ನೀನು ರವಿ ಪತ್ರಿಕೆ ಮುಖಾಂತರ ಈ ಚಾನೆಲ್ ಮುಖಾಂತರ ನಿನಗೆ ಹೇಳ್ತಾ ಇದ್ದೀನಿ, ನೀನು ನಿಜವಾಗಿ ಮುಸ್ಲಿಂ ಪರವಾಗಿದ್ದು ಮುಸ್ಲಿಮರು ಕೊಡಿಸ್ಬೇಕಂತಿದ್ರೆ ನಾನು ಮುಂದಿನ ದಿನಗಳಲ್ಲಿ ನಾನಾಗಲಿ ನಮ್ಮ ತಂದೆಯವರಾಗಲಿ ನಾನು ರಾಯಚೂರು ನಗರ ಕ್ಷೇತ್ರ ನಾವು ಪಡೆಯೋದಲ್ಲ, ನಾನು ಮುಸ್ಲಿಮರು ಸದಾ ಕೊಡ್ತೀನಿ ಅಂತ ನೀನಲ್ಲಿ ಪ್ರಮಾಣ ಮಾಡು. ನಾನು ನಿನ್ನ ಬೆಂಬಲಗನಾಗಿ ನಾನು ಸದಾ ನಿನ್ನ ಜೊತೆಯಲ್ಲಿ ಇರ್ತೀನಿ. ಸರ್, ದಾವಣಗೆರೆಯ ಚುನಾವಣೆ ಬಗ್ಗೆ ಅಂದರೆ ಇಡೀ ಕರ್ನಾಟಕದ ಮುಸ್ಲಿಂ ಸಮುದಾಯ ಒಂದು ನೋವಿನ ಮೊಡಗಿನಲ್ಲಿ ಮುಳುಗಿದೆ. ಅವರು ಜೀವಂತ ಅವಧಿಯಲ್ಲಿ ನನ್ನ ತರುವಾಯ ನಂತರ ಮುಸ್ಲಿಮರಿಗೆ ಕೊಡಬೇಕಂತ ಅವರು ಹೇಳಿಕೆ ಕೊಟ್ಟಿದ್ದರು. ನಮ್ಮ ಗುರುಗಳಿಗೆ ಈ ರೀತಿ ಮಾಡಿದ ಭಾಳ ನೋವು ಮಾಡಿದ, ಭಾಳ ಬೇಸರ ತಂದಿದೆ ಎಲ್ಲ ಸಮುದಾಯಕ್ಕೆ. ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ನಾವು ನಮಗೆ ಫೋನ್ಗಳು ಬರ್ತಾ ಇದೆ, ನಮ್ಮಲ್ಲಿ ಮಾತಾಡ್ತಾ ಇದ್ದೀವಿ. ಈ ರೀತಿ ಮಾತಾಡಿದರೆ ಕಾಂಗ್ರೆಸ್ ಪದದಲ್ಲಿ ನಾವು ಉಳಿಬೇಕಾ ಬೇಡ ಎಂಬುದು ಒಂದು ಭಾವನೆಗಳು ಮಾತುಗಳು ನಡೆದಿದೆ. ಇಲ್ಲ ಅವರು ಬೇಡ ಅಂತಿದ್ದಾರೆ, ಬಶೀರುದ್ದೀನ್ಗೆ ಬೇಡ ಅಂತಿದ್ದಾರೆ. ಯಾರು ಬೇಡ ಅಂತಿದ್ದಾರೆ ಅಂತ ಹೇಳಿದಾಗ ಪ್ರಿಯಾಂಕ್ ಖರ್ಗೆ ಬೇಡ ಅಂತಿದ್ದಾರೆ. ರಾಯಚೂರು ಟಿಕೆಟಿನ ವಿಷಯದಾಗ ಖರ್ಗೆ ಅವ್ರ ಪುತ್ರನ ಮೇಲೆ ಜವಾಬ್ದಾರಿ ಬಿಟ್ಟರ ನಮ್ಮ ಸಮಕ್ಷಮದಲ್ಲಿ ರವಿ ಹೇಳ್ತಾರೆ. ಅವರು ಸುರ್ಜೇವಾಲಾ ಫೋನ್ ಮಾಡಿ ಹೇಳ್ತಿದ್ರು, ಸ್ಪೀಕರ್ ಇಟ್ಟು ನಮಗೆ ಕೇಳಿಸ್ತಿದ್ರು. ಅವರು ಕಾಂಗ್ರೆಸ್ ಪಕ್ಷ ರಾಯಚೂರು ಕ್ಷೇತ್ರದಲ್ಲಿ ಗೆಲ್ಲಿಸೋದು ಅವ್ರಿಗೆ ಬೇಕಾಗಿದ್ದಿಲ್ಲ. ಕಾರಣ ಮೂಗು ತೋರಿಸೋದು ನಿನ್ನ ಚೇಲ ಅಳದಾಲ್ ವೀರಭದ್ರಪ್ಪ ಸುಮಾರು ವಕ್ಫ್ ಆಸ್ತಿ 100 ಎಕರೆ ಆಸ್ತಿಯನ್ನು ಕಬಳಿಸಿದ್ದಾನೆ. ಇಲ್ಲ, ರವಿ ಮುಖ್ಯವಾಗಿ ಈ ಜವಾಬ್ದಾರಿ ತಗೊಂಡಿದ್ದನು ರವಿ. ನಿಮಗೆ ರಾಯಚೂರಿಗೆ ಬಿಟ್ಟು ಕೊಟ್ಟಿಲ್ಲ, ನಿಮಗೆ ಬಿಟ್ಟು ಕೊಟ್ಟಿದ್ದು ಮಾನ್ವಿ ಬಿಟ್ಟು ಕೊಟ್ಟಿದ್ವಿ. ಮಾನ್ವಿ ಜವಾಬ್ದಾರಿ ಮಾನ್ವಿ ನೋಡ್ಕೋಬೇಕು. 2 ಗುಂಪುಗಳ ನಡುವೆ ರಾಯಚೂರು ಕಾಂಗ್ರೆಸ್ ಛಿದ್ರ ಆಗಿಬಿಟ್ಟಿದೆ. ರಾಯಚೂರಲ್ಲಿ ಈ ರೀತಿ ಇಲ್ಲಿಂದ ತಪ್ಪಿಸಲಿಲ್ಲದ್ರೆ ರಾಯಚೂರು ನಗರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಸಂಪೂರ್ಣ ಕುಸಿತದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಸರ್, ದಾವಣಗೆರೆಯ ಚುನಾವಣೆ ಬಗ್ಗೆ ಅಂದರೆ ಇಡೀ ಕರ್ನಾಟಕದ ಮುಸ್ಲಿಂ ಸಮುದಾಯ ಒಂದು ನೋವಿನ ಮೊಡಗಿನಲ್ಲಿ ಮುಳುಗಿದೆ. ಸರಿ, ಹಿಂದೆ ಶಾಮನೂರು ಶಿವಶಂಕರಪ್ಪ ಅವರಿಗೆ ಟಿಕೆಟ್ ಕೊಡ್ತಾ ಬಂದಿದ್ದರು. ಎಲ್ಲ ಸಮುದಾಯ ಒಮ್ಮತದಿಂದ ಅವರಿಗೆ ಬೆಂಬಲ ನೀಡ್ತಾ ಬಂದಿದ್ದರು. ಶಾಮನೂರು ಶಿವಶಂಕರಪ್ಪನವರು ಅವರು ಜೀವಂತ ಅವಧಿಯಲ್ಲಿ ನನ್ನ ತರುವಾಯ ನಂತರ ಮುಸ್ಲಿಮರಿಗೆ ಕೊಡಬೇಕಂತ ಅವರು ಹೇಳಿಕೆ ಕೊಟ್ಟಿದ್ದರು. ಆ ಹಿನ್ನೆಲೆಯಲ್ಲಿ ಅವರು ತೀರಿ ಹೋದ ನಂತರ ಉಪಚುನಾವಣೆಗೆ ನಮ್ಮವರು ಕೇಳಿದರು. ತಪ್ಪೇನಲ್ಲ, ಮುಸ್ಲಿಮರಿಗೆ ಕೊಡಿ. ಸುಮಾರು 85ರಿಂದ 1 ಲಕ್ಷವರೆಗೂ ಮುಸ್ಲಿಂ ಸಮುದಾಯ ಇದೆ, ಅಲ್ಲಿ ಕೊಡಿ, ಟಿಕೆಟ್ ಮುಸ್ಲಿಂ ಸಮುದಾಯಕ್ಕೆ ಕೊಡಿ ಅಂತ, ಮೇಜರ್ ಸಮುದಾಯ ಇದೆ ಅಂತ. ಅಲ್ಲಿ ಜಮೀರ್ ಅಹಮದ್ ಸಾಹೇಬರು ಮುಸ್ಲಿಂ ಸಮುದಾಯದ ಹಿರಿಯರು ಎಲ್ಲರೂ ಕೇಳಿದರು. ಶಿಗ್ಗಾಂವಲ್ಲಿ ಯಾವ ರೀತಿ ನಾಸಿರ್ ಪಠಾಣ್ಗೆ ನೀವು ಕೊಡಿ, ನಾವು ನಿಂತು ಗೆಲ್ಲಿಸ್ಕೊಂಡು ಬರ್ತೀವಿ ಅಂತ ಅವರು BZ ಜಮೀರ್ ಅಹಮದ್ ಸಾಹೇಬ್ ಕೇಳಿ ಅಲ್ಲಿ ತೊಗೊಂಡು ಗೆಲ್ಲಿಸ್ಕೊಂಡು ಬಂದರು. ಅದೇ ಥರ ನಾವು ಕೂಡ ಇಲ್ಲಿ ಕೂಡ ದಾವಣಗೆರೆಯಲ್ಲಿ ಮಾಡ್ತೀವಿ ಅಂತ ಅವರು ಬೇಡಿಕೆ ಇಟ್ಟಾಗ ಭಾಳ ಖಾರವಾಗಿ ಅವರಿಗೆ ಜಮೀರ್ ಅಹಮದ್ ಸಾಹೇಬ್ಗೆ ಮಾತಾಡಿದರು ಕಾಂಗ್ರೆಸ್ ಪಕ್ಷದ ಹಿರಿಯರು. ಎರಡನೇದು, ನಮ್ಮ ಸಮಾಜದ ಹಿರಿಯ ಮುಖಂಡರು, ಸಮಾಜದ ಗುರುಗಳು ಅವರು ಕೇಳಿದಾಗ ಸುರ್ಜೇವಾಲಾ ಅವರು ಏನು ಹೇಳ್ತಾರೆ ನೇರವಾಗಿ, ರೀ ಸಮಾಜ ಗುರುಗಳಿದ್ದರೆ ನಮಗೇನು ರೀ, ನಿಮಗೆ ಸಮಾಜ ಗುರುಗಳು, ನಮಗೆ ನೀವು ಬೇಕು ಅಂದರೆ ಇದು ಯಾವ ರೀತಿ ಸಮಾಜನ್ನು ಒಡೆಯೋದು ಕೆಲಸ ಮಾಡ್ತಿದ್ದಾರೆ. ಈ ರೀತಿ ಮಾತಾಡಿ ಒಂದು ದೊಡ್ಡ ಮುಸ್ಲಿಂ ಸಮುದಾಯಕ್ಕೆ ಒಂದು ನೋವನ್ನು ಉಂಟು ಮಾಡಿದರು. ಈಗ ಸಮುದಾಯ ಪ್ರತಿಯೊಂದು ಜಾತಿಯಲ್ಲಿ ತಮ್ಮದೇ ಆದಂಥ ಹಿರಿಯರು ಇರ್ತಾರೆ, ಸಮಾಜ ಗುರುಗಳಿರ್ತಾರೆ. ಅವರ ನಂಬಿಕೆಯನ್ನು ನಡ್ಕೊಂಡು ಹೋಗೋದಂಥ ಸಮಾಜ ಇರ್ತದೆ. ಅವರಿಗೆ ಆ ರೀತಿ ಮಾತಾಡಿ ಅವ್ರಿಗೆ ನೋವುಂಟು ಮಾಡಿದ್ದಾರೆ. ಅದರಿಂದ ಬಹಳ ಬೇಜಾರಾಗ್ಯದ. ಮುಸ್ಲಿಂ ಸಮುದಾಯ ದಾವಣಗೆರೆ ಒಂದೇ ಅಲ್ಲ, ಇಡೀ ಕರ್ನಾಟಕದಲ್ಲಿ ಕೂಡ ಬಹಳ ನೋವನ್ನು ಅನುಭವಿಸ್ತಾ ಇದ್ದಾರೆ. ಈ ರೀತಿ ಹೇಳಿಕೆಗಳು, ಈ ರೀತಿ ಕಾಂಗ್ರೆಸ್ ಪಕ್ಷದ ಹಿರಿಯರು ಈ ರೀತಿ ಮಾತಾಡಿದ ಸಮುದಾಯಕ್ಕೆ ಮುಂದಿನ ದಿನಗಳಲ್ಲಿ ಇಡೀ ಕರ್ನಾಟಕದಲ್ಲಿ ಭಾಳ ತೊಂದರೆಯನ್ನು ಪಕ್ಷಕ್ಕೆ ಹಿನ್ನಡೆ ಆಗುವ ಸಂಭವ ಇದೆ. ನಾನು ರಾಜ್ಯದ ಮುಖಂಡರು ಮತ್ತು ಕೇಂದ್ರದ ಮುಖಂಡರು ಏನು ಹೇಳಿಕೆ ಕೊಟ್ಟಿದ್ದಾರೆ ಸುರ್ಜೇವಾಲಾ ಅವರು, ಮುಂದಿನ ದಿನಗಳಲ್ಲಿ ಆಲೋಚನೆ ಮಾಡಿ ಇಂಥ ಮಾತುಗಳು ಆಡಬೇಕಂತ ನಾನು ಅವರಲ್ಲಿ ಮನವಿ ಮಾಡ್ಕೊಳ್ತೀನಿ. ಮುಂದಿನ ದಿನಗಳಲ್ಲಿ ಈ ರೀತಿ ಆಗಬಾರ್ದಂತ ನಾನು ಹೇಳ್ತೀನಿ. ಈ ರೀತಿ ಮುಸ್ಲಿಂ ಸಮುದಾಯದನ್ನು ಎಲ್ಲೋ ಒಂದು ಕಡೆಗೆ ಮತ ಪಡೀಲಿಕ್ಕೆ ಮತ ಬ್ಯಾಂಕ್ ಇಟ್ಕೊಂಡು ಮತ ಪಡಲಿಕ್ಕೆ ಒಂದ್ಸಲ ಹುದ್ದೆಗಳು ಕೊಡೋದಲ್ಲಿ ಹಿನ್ನಡೆ ಹಾಕೋದು ಈ ರೀತಿ ಆಗಿದ್ದರಿಂದ ಕರ್ನಾಟಕದಲ್ಲಿ ಭಾಳಷ್ಟು ಮುಸ್ಲಿಮರು ನೋವದಲ್ಲಿದ್ದಾರೆ.
ಈ ರೀತಿ ಆಗಬಾರ್ದಂತ ಅವ್ರಿಗೆ ನಿಮ್ಮ ಮುಖಾಂತರ ಹೇಳ್ತಾ, ನೀವು ನಮ್ಮ ಸಮುದಾಯ ರಾಜ್ಯದಲ್ಲಿ ಎಷ್ಟಿದೆ, ಪ್ರತಿಯೊಂದು ಕ್ಷೇತ್ರದಲ್ಲಿ ಎಷ್ಟಿದೆ, ನಮ್ಮ ಸಮುದಾಯಕ್ಕೆ ಕನಿಷ್ಠ 10% ಆದರೂ, ಕೇವಲ 10% ಆದರೂ ಕೊಡಬೇಕು ಸೀಟುಗಳು. ಕೊಡ್ತಿದ್ದಾರಾ? ಇದು ನಮ್ಮ ಹಕ್ಕಲ್ಲ. ನಾವೇನು ಅರ್ಧಕ್ಕರ್ಧ ಕೊಡ ಅಂತ ಹೇಳಿದ್ವಿ. ಬೇರೆ ಸಮುದಾಯ ಕಡಿಮೆ ಇದ್ದರೂ ಕೂಡ ಅವ್ರಿಗೆ 3 ಪಟ್ಟು 4 ಪಟ್ಟು ನಮಗಿಂತ ಜಾಸ್ತಿ ಕೊಡ್ತಾ ಇದ್ದಾರೆ. ಆ ರೀತಿ ನಾವು ಕೇಳ್ತಾ ಇಲ್ಲ. ಕೇವಲ 10% ನಾವು ಕೇಳ್ತಾ ಇದ್ದೀವಿ. ಅದು ಕೂಡ ಕೊಡ್ತಾ ಇಲ್ಲ ಅಂದರೆ ಸರಿ, ಕೊಡಬೇಡ್ರಿ. ನೀವು ಕೊಡೋದಿಲ್ಲ, ಸಮಜಾಯಿಸ್ರಿ, ವಿಶ್ವಾಸಕ್ಕೆ ತಗೊಂಡು ಮಾತಾಡಿ ಸಮಾಧಾನ ಮಾಡಿದ್ರೆ ಹೊರತು ಖಾರವಾಗಿ ಮಾತಾಡಿ ಒಂದು ಸಮುದಾಯದ ಹಿರಿಯರು ನಮ್ಮ ಗುರುಗಳಿಗೆ ಈ ರೀತಿ ಮಾಡಿದ್ದು ಭಾಳ ನೋವು ಮಾಡಿದ್ದು, ಅದು ಭಾಳ ಬೇಸರ ತಂದಿದೆ ಎಲ್ಲ ಸಮುದಾಯಕ್ಕೆ. ಇಡೀ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿಂದ ನಮಗೆ ಫೋನ್ಗಳು ಬರ್ತಾ ಇದೆ, ಅಲ್ಲಿ ಮಾತಾಡ್ತಾ ಇದ್ದೀವಿ. ಈ ರೀತಿ ಮಾತಾಡಿದರೆ ಕಾಂಗ್ರೆಸ್ ಪದದಲ್ಲಿ ನಾವು ಉಳಬೇಕಾ ಬೇಡ ಎಂಬುದು ಒಂದು ಭಾವನೆಗಳು ಮಾತುಗಳು ನಡೆದಿದೆ. ಮುಂದಿನ ದಿನಗಳೆಲ್ಲ ಇದೇ ವಿಷಯ ಇದೇ ರೀತಿ ಆದರೆ 2028ರಲ್ಲಿ ಬಹಳ ಗಂಭೀರ ಪರಿಣಾಮವನ್ನು ಎದುರಿಸಬೇಕಾಗುತ್ತದೆ ಪಕ್ಷ ಅಂತ ಹೇಳುತ್ತಾ, ಈ ರೀತಿ ಆಗಬಾರ್ದು ಅಂತ ನನ್ನ ಅನಿಸಿಕೆ. ಹೌದು, ಈ ರೀತಿ ಎಲ್ಲ ಪತ್ರದ ಮುಖಾಂತರ ಎಲ್ಲ ಅವರು ನಮ್ಮ ಹಿರಿಯರೆಲ್ಲ ಮಾತಾಡಿದ್ದಾರೆ. ಈ ರೀತಿ ಮಾತಾಡೋದು ಈಗ ಏನಾಗಿದೆ, ಬೇರೆ ರಾಜ್ಯಗಳಿಂದ ಬಂದು ಇಲ್ಲಿ ನಮ್ಮ ರಾಜ್ಯಕ್ಕೆ ಅವರು ಉಸ್ತುವಾರಿಗಳನ್ನು ಹೊತ್ತುಕೊಂಡು ಬೇಕಾಬಿಟ್ಟು ಈ ರೀತಿ ಒಂದು ಸಮುದಾಯಕ್ಕೆ ಟಾರ್ಗೆಟ್ ಮಾಡಿ ಮಾತಾಡ್ತಾರೆ ಅಂದರೆ ಸರಿಯಲ್ಲ ಅಂತ ನಮ್ಮ ಈಗಾಗಲೇ ಹಿರಿಯರು ಮಾತಾಡಿದ್ದಾರೆ. ಚರ್ಚೆ ನಡೀತಾ ಇದೆ ರಾಜ್ಯಾದ್ಯಂತ ಈ ಸಮುದಾಯದಲ್ಲಿ. ಬಹುಶಃ ಕೆಲವು ದಿನಗಳಲ್ಲಿ ಅಧ್ಯಕ್ಷರಿಗೆ ಮತ್ತು ರಾಹುಲ್ ಗಾಂಧಿ ಅವರಿಗೆ ಈ ವಿಷಯಗಳನ್ನು ತಿಳಿಸಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ. ಈಗ ಎಲೆಕ್ಷನ್ ಇದ್ದಿದ್ದ ಸಲುವಾಗಿ ಯಾವ ಸಭೆ ಕರೆದಿಲ್ಲ. ಚುನಾವಣೆ ನಡೆದ ನಂತರ ಇದರ ಬಗ್ಗೆ ಮಾತಾಡಿ ಈ ಹಿರಿಯರಿಗೆ, ಪಕ್ಷದ ರಾಷ್ಟ್ರೀಯ ಹಿರಿಯ ನಾಯಕರಿಗೆ ನೀವು ಇದೊಂದು ತಿಳಿಸಬೇಕಂತ ಒಂದು ತೀರ್ಮಾನ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಇವೆಲ್ಲ ನಾವು ರಾಷ್ಟ್ರಮಟ್ಟಕ್ಕೆ ತಗೊಂಡು ಹೋಗ್ತೀವಿ. ಸರ್, ರಾಯಚೂರು ವಿಧಾನಸಭಾ ಕ್ಷೇತ್ರಕ್ಕೆ ನೋಡ್ತಿದ್ದಂಗೆ ತಾವುಗಳು ಮುಸ್ಲಿಂ ಸಮುದಾಯಕ್ಕೆ ಸುಮಾರು 40 ವರ್ಷಗಳಿಂದ ಮುಸ್ಲಿಂ ಸಮುದಾಯಕ್ಕೆ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಕೊಡ್ತಾ ಬಂದಿದ್ದಾರೆ. ಈ ಸಲ ಕೂಡ ಮುಸ್ಲಿಂ ಸಮುದಾಯಕ್ಕೆ ಅದರಲ್ಲಿ ಪ್ರಭಾವಿ ಆಗಿ ನನ್ನ ಆಕಾಂಕ್ಷಿ ಕಳೆದ ರಾತ್ರಿ ಅವತ್ತು ನಾಮಿನೇಷನ್ ಕಡೆಯ ದಿನ ನಾನು ಕೂಡ ಅಲ್ಲಿ ಇದ್ದೆ. ನನ್ನ ಸಮಕ್ಷಮದಲ್ಲಿ ಸುರ್ಜಿವಾಲಾಗೆ ಫೋನ್ ಹಚ್ಚಿ, ಇಲ್ಲ ಬಶೀರುದ್ದೀನ್ ಅವರಿಗೆ ಒಂದೇ ನಾವು ಕೇಳಿದ್ದೀವಿ ಟಿಕೆಟ್, ಅವ್ರಿಗೆ ಕೊಡಬೇಕು ಅಂತ ಇವರು ರವಿ ಒಂದು ಡೊಂಬರಾಟ ಇದು. ಹಿಂದೆ ಹೋಗಿ ಏನು ಮಾತಾಡಿ ಬರ್ತಿದ್ದೋ ನಮ್ಮ ಮುಂದೆ ಸ್ಪೀಕರ್ ಇಟ್ಟು ಈ ರೀತಿ ಮಾತಾಡ್ತಿದ್ದೋ. ಇಲ್ಲ ಅವರು ಬೇಡ ಅಂತಿದ್ದಾರೆ, ಬಶೀರುದ್ದೀನ್ಗೆ ಬೇಡ ಅಂತಿದ್ದಾರೆ. ಯಾರು ಬೇಡ ಅಂತಿದ್ದಾರೆ ಅಂತ ಹೇಳಿದಾಗ ಪ್ರಿಯಾಂಕ್ ಖರ್ಗೆ ಬೇಡ ಅಂತಿದ್ದಾರೆ. ರಾಯಚೂರು ಟಿಕೆಟಿನ ವಿಷಯದಾಗ ಖರ್ಗೆ ಅವ್ರ ಪುತ್ರನ ಮೇಲೆ ಜವಾಬ್ದಾರಿ ಬಿಟ್ಟರ ಅವ್ರು ಯಾರಿಗೆ ಅಂತಾರೋ ಅವ್ರಿಗೆ ನಮ್ಮ ಸಮಕ್ಷಮದಲ್ಲಿ ರವಿ ಹೇಳ್ದೆ. ಅವನು ಸುರ್ಜಿವಾಲ ಫೋನ್ ಮಾಡಿ ಹೇಳ್ತಿದ್ದಾನೆ. ಮಾತಾಡಿಲ್ಲ, ಸ್ಪೀಕರ್ ಇಟ್ಟು ನಮಗೆ ಕೇಳಿಸ್ತಿದ್ರು ಆ ರೀತಿ. ನಂತರ ಸುಮಾರು ರಾತ್ರಿ 1-1:30 ಗಂಟೆವರೆಗೂ ನಾವು ಇದನ್ನೇ ಚರ್ಚೆ ನಡೀತು. ಇಲ್ಲ, ಅದು ಬೇಡ ಅಂತಿದ್ದಾರೆ. ಮತ್ತು ಮತ್ತೆ ಬೇರೆ ಕಡೆಗೆ ಯಾವುದೋ ಒಂದು ಡಮ್ಮಿ ಕ್ಯಾಂಡಿಡೇಟ್ಗೆ ಹೋಗ್ಬೋದು ಅಂಥೇಳಿ ನಾನೇ ಪ್ರಸ್ತಾವನೆ ಮಾಡಿ, ನನಗೆ ಬೇಡ ಅಂತ ಹೇಳ್ತಾ ಇದ್ದಾರೆ, ಇದೇನು ಅರ್ಥ ಆಗ್ತಾ ಇಲ್ಲ ಅಂಥೇಳಿ ನಾನೇ ಶಾಲಮನ ಹೆಸರು ಪ್ರಸ್ತಾಪ ಮಾಡಿ ನಾನು ಕಡೆಗೆ ಬಂದುಬಿಟ್ಟೆ. ನಂತರ ಒಂದು ಮುಸ್ಲಿಂ ಸಮುದಾಯಕ್ಕೆ ಕೊಟ್ಟಿದ್ದಾರೆ ಟಿಕೆಟ್ ಅಂತೇಳಿ ಸಂತೋಷಪಟ್ಟು, ನಾನು ಹರಸಾಹಸಪಟ್ಟು ಚುನಾವಣೆಯಲ್ಲಿ ಗೆಲ್ಲಿಸಲೇಬೇಕು ಅಂತ ಹರಸಾಹಸಪಟ್ಟು ನಾನು ಪ್ರಯತ್ನ ಮಾಡಿ ಕೆಲಸ ಮಾಡಿದ್ದೀನಿ. ನನಗೆ ಕೊಡಲಿಲ್ಲದ್ರೂ ಕೂಡ ನೋವಾದರೂ ಕೂಡ ನೋವನ್ನು ಬದಿಗೊತ್ತಿ ನಾನು ಕೆಲಸ ಮಾಡಿದ್ದೀನಿ. ಆದರೆ ಯಾರು ಕೊಡಿಸಿದ್ರು ಅವ್ರಿಗೆ ಗೆಲ್ಲುವ ಅವರಿಗೆ ಬೇಕಾಗಿದ್ದಿಲ್ಲ. ಕಾಂಗ್ರೆಸ್ ಪಕ್ಷ ರಾಯಚೂರು ಕ್ಷೇತ್ರದಲ್ಲಿ ಗೆಲ್ಲಿಸೋದು ಅವ್ರಿಗೆ ಬೇಕಾಗಿದ್ದಿಲ್ಲ. ಅವ್ರಿಗೆ ಸೋಲಿಸಲೇಬೇಕು. ಸೋತರೆ ಮುಂದಿನ ದಿನಗಳಲ್ಲಿ ಮುಸ್ಲಿಮರು ಕೊಟ್ಟರೆ ಗೆಲ್ಲಲ್ಲ ಅಂತೇಳಿ ಒಂದು ಪ್ರಪಗಂಡವನ್ನು ಮಾಡಿ
ಇದನ್ನು ತಾವು ಪಡ್ಕೋಬೇಕು ಅನ್ನೋ ಉದ್ದೇಶದಿಂದ ರವಿ ಇದು 100ಕ್ಕೆ 100 ಮಾಡಿದ್ದಾನೆ. ಇಲ್ಲ, ರವಿ ಮುಖ್ಯವಾಗಿ ಈ ಜವಾಬ್ದಾರಿ ತಗೊಂಡಿದ್ದಾನು ರವಿ. ಯಾವ ರೀತಿ ಅಂತ ನಾನು ಹೇಳ್ತೀನಿ, ಎಲ್ಲೆಲ್ಲಿ ಯಾವ ರೀತಿ ಮಾಡಿದಾನೆ. ನಾನು ಪತ್ರಿಕಾ ಮುಖಾಂತರ ಅಥವಾ ಡಿಬೇಟ್ ಆಗಲಿ ಪತ್ರಿಕೆಗಳಲ್ಲಿ ಅಥವಾ ಸಾರ್ವಜನಿಕರ ಸಮಕ್ಷಮದಲ್ಲಾಗಲಿ ಎಲ್ಲೆಲ್ಲಿ ಯಾವ ರೀತಿ ಮಾಡಿದ್ದಾನೆ ಅಂತ. ಒಬ್ಬ ಕ್ಯಾಂಡಿಡೇಟ್, ಒಬ್ಬ ಅಭ್ಯರ್ಥಿ ಎಲ್ಲ ಸಮುದಾಯಕ್ಕೆ ಬೇಕು, ಎಲ್ಲ ಸಮುದಾಯದ ಓಟ್ಗಳು ಬೇಕು. ಇವನ್ನ ಶಾಲಮ್ನ ಕಟ್ಟಾಕಿ ಕೇವಲ ನೀನು ಮುಸ್ಲಿಂ ಏರಿಯಾಗಳಲ್ಲಿ ಮಾತ್ರ ನೀನು ಕ್ಯಾನ್ವಾಸಿಂಗ್ ಮಾಡು, ಅಲ್ಲೇ ತಿರುಗಾಡು, ಬೇರೆ ಕಡೆ ಹೋಗಬೇಡ, ಬೇರೆ ಕಡೆ ನಾನು ನೋಡ್ಕೊಂತೀನಂದರೆ ಯಾವ ರೀತಿ ಬೇರೆ ಸಮುದಾಯದ ಜನರು ಯಾವ ರೀತಿ ಮತ ಹಾಕ್ತಾರೆ? ಇದು ಕಾಂಗ್ರೆಸ್ಗೆ ಯಾವ ರೀತಿ ಮತ ಹಾಕ್ತಾರೆ? ಅಭ್ಯರ್ಥಿ ಬಂದೇ ಇಲ್ಲ, ಮತ ಯಾಚನೆ ಮಾಡೇ ಇಲ್ಲ, ಮತ ಕೇಳಿ ಇಲ್ಲ, ಅಭ್ಯರ್ಥಿ ನೋಡಿಲ್ಲ ಅಂದರೆ ಯಾವ ರೀತಿ ಆಗ್ತಾರೆ? ಅವರನ್ನು ಕಟ್ಟಿ ಹಾಕಿ ಬೇರೆ ಇತರ ಮುಸ್ಲಿಮರ ಇತರ ಬಡಾವಣೆಗಳಲ್ಲಿ ನೀನು ಜಾತ್ರೆ ನೀನು ಮಾಡಿದಿ. ಕ್ಯಾಂಡಿಡೇಟ್ ಇಲ್ಲದೆ ನೀನು ಹೋಗಿದ್ದನ್ನು ಅಲ್ಲಿ ಜನನ ಕೂಡಿಸಿ ಲಕ್ಷಾಂತರ ರೂಪಾಯಿ ಕೊಟ್ಟು JCBಗಳಿಂದ ಕ್ರೇನ್ಗಳಿಂದ ಹೂನಾರಗಳು ಹಾಕ್ಕೊಂಡು ನೀನು ಮೆರೆತಿ. ಅಲ್ಲಿ ಅಭ್ಯರ್ಥಿ ಇಲ್ಲ. ಏನಾಯಿತು? ಏನು ಪರಿಣಾಮ ಏನಾಯಿತು? ಎಲ್ಲೆಲ್ಲಿ ನೀನು ಜಾತ್ರೆ ಮಾಡಿದೆ ಅಲ್ಲೆಲ್ಲ ಝೀರೋ, ಅಲ್ಲೆಲ್ಲ ಹಿನ್ನಡೆ ಆಯಿತು. ಇದು ನಿನ್ನ ದುರುದ್ದೇಶ. ನಾವು ಪದೇ ಹೇಳ್ತಾ ಇದ್ದೀವಿ, ನೀನು ಜವಾಬ್ದಾರಿ ಹೊತ್ತುಕೊಂಡು ಬಂದು ಸಪೋರ್ಟ್ ಮಾಡಿ ನೀನು ಮಾಡ್ತಾ ಇದ್ದೀವಿ. ಈ ಏರಿಯಾದಲ್ಲಿ ಇವ್ರು ಮಾಡ್ತಾ ಇಲ್ಲ, ಇವ್ರದ್ದು ಈ ಕಾಂಗ್ರೆಸ್ ಕಾರ್ಯಕರ್ತರು ಇವ್ರು ಮಾಡ್ತಿಲ್ಲ, ಹಿರಿಯ ಕಾಂಗ್ರೆಸ್ ಕಾರ್ಯಕರ್ತರು ನಾವು ಪರ್ಟಿಕ್ಯುಲರ್ ಆಗಿ ಹೇಳಿವಿ ಹೆಸರುಗಳು. ಹೇಳಿದರೆ ಕೂಡ ಆಯ್ತು ನಾನು ನೋಡ್ಕೊತೀನಿ. ಯಾವ ರೀತಿಯಲ್ಲಿ ಸರಿಯಾಗಿ ಕೆಲಸ ಮಾಡಿಲ್ಲ. ಗ್ರಾಮೀಣ ಪ್ರದೇಶದಲ್ಲಿ ರಾತ್ರಿ ಹೊತ್ತು ಹೋಗಿ 9-10 ಗಂಟೆಗೆ ನಾನು ನೋಡ್ಕೊತೀನಿ ಅಂತ ಹೇಳಿ ಹೋಗಲಾರದೆ ತಡಾಗಿ ಹೋಗಿ ಅಲ್ಲಿ ಹಿನ್ನಡೆ ಆಯಿತು. ಅಲ್ಲಿ ಮತಗಳು ನಮಗೆ ಸಿಕ್ಕಿಲ್ಲ. ಗ್ರಾಮೀಣ ಪ್ರದೇಶಗಳಲ್ಲಿ ನಮಗೆ ರಾಯಚೂರು ಕ್ಷೇತ್ರದ ಗ್ರಾಮೀಣ ಪ್ರದೇಶದಲ್ಲಿ ಇನ್ನೂ ಹಲವಾರು ಇದೆ. ಇಲ್ಲಿ ಇದು ಸೋಲಿಸಿದ ನಂತರ ತಾನೇ ತನ್ನ ಬಾಯಿಂದ ಮಾತು. ನಾನು ವೇಣುಗೋಪಾಲ್ ಅವರಿಗೆ ಹೇಳಿದ್ದೀನಿ, ನಮ್ಮ ಅಭ್ಯರ್ಥಿ ಕೇವಲ 3,000ರಿಂದ ಸೋತಿದ್ದಾನೆ ಅಂತ. ಹೋಗಿದ್ರೆ ವೇಣುಗೋಪಾಲ್ ಅವರು ಬೆನ್ನೆ ತಟ್ಟು ನಕ್ಕಿ ನೀನು ಮುಂದಿನ ಸಲಾಗಿ ನೀನು ಉಳಿಸ್ಕೊಂಡು ಅಂತ ಹೇಳಿನಂತೆ ತನ್ನ ಬಾಯಿಂದ ನನಗೆ ಹೇಳಿದ್ದಾನೆ. ಇದು 100ಕ್ಕೆ 100 ಸತ್ಯ. ವೇಣುಗೋಪಾಲ್ ಅವರು ಹೇಳಿದ್ದು 100ಕ್ಕೆ 100 ಸತ್ಯ. ಅದೇ ರೀತಿ ಮಾಡಿದ್ದಾನೆ. ತಾನು ಯಾರ್ರೀ ಮುಸ್ಲಿಂ ಸಮುದಾಯದ ಸಮಾಜದ ವಿಷಯಗಳಲ್ಲಿ ಬಂದು ಮೂಗು ತುರ್ಸ ತಾನ್ಯಾರು? ವಕ್ಫ್ ಅಂದರೆ ಒಂದು ಕೇವಲ ಮುಸ್ಲಿಂ ಸಮುದಾಯದ ಅವರ ಧಾರ್ಮಿಕ ಸ್ಥಳಗಳು ಮಸೀದಿಗಳು ಅಭಿವೃದ್ಧಿ ಮಾಡೋದು ಒಂದು ವಕ್ಫ್ ಸಂಸ್ಥೆ. ಅದರಾಗ ಮೂಗು ತೋರಿಸ್ತಾನೆ. ಕಾರಣ ಏನು ಮೂಗು ತೋರಿಸೋದು? ನಿನ್ನ ಚೇಲ ಆಳ್ದಾಲ್ ವೀರಭದ್ರಪ್ಪ ಸುಮಾರು ವಕ್ಫ್ ಆಸ್ತಿ 100 ಎಕರೆ ಆಸ್ತಿಯನ್ನು ಕಬಳಿಸಿದ್ದಾನೆ, ಖರೀದಿ ಮಾಡಿದ್ದಾನೆ. ಅದು ಉಳಿಸಲಿಕ್ಕೆ ನೀನು ಹರಸಾಹಸ ಮಾಡಿ ಡಮ್ಮಿ ಅಧ್ಯಕ್ಷನ ಕೂಡಿಸಲಿಕ್ಕೆ ನೀನು ಇಲ್ಲಿ ಮಾಡಿದ್ದಿ. ನೀನು ಅದರ ಹಿಂದೆ ಬಿದ್ದಿದ್ದಿ. ಹೇಳ್ತಿದ್ದಿ ನಮಗೇನು ಬೇಕಾಗಿಲ್ಲ, ನಾನು ವಕ್ಫಲ್ಲೇ ತಲೆ ಕೆಡಿಸ್ಕೊಳ್ಳಿದಲ್ಲ ಅಂತ ಜನರ ಮುಂದೆ ಹೇಳೋದು, ಮತ್ತು ಅಭ್ಯರ್ಥಿಯನ್ನು ಅಲ್ಲಿ ತಾನು ಕೊಡೋದು. ಇದು ದೊಂಬರಾಟಿಲ್ಲ. ನೀನು ಯಾರು ವಕ್ಫ್? ಅದರಲ್ಲಿ ನೀನು ಅದೇ ಹೋಗಿ ಹಿಂದೂ ಮಂದಿರಗಳಲ್ಲಿ ಹೋಗಿ ನೀನು ಅಲ್ಲಿ ಇದು ಮಾಡು. ಹೇಳ್ತಾನೆ ಮುಸ್ಲಿಮರಿಗಾಗಿ ನಾನು ಒಳ್ಳೆಯದು ಮಾಡ್ತೀನಿ. ಮುಸ್ಲಿಮರಿಗಾಗಿ ಏನು ಮಾಡಿದ್ದಾನೆ ಇದು ಇವತ್ತಿನವರೆಗೂ ರವಿ ನನಗೆ ತೋರಿಸಲಿ. ಏನು ಮುಸ್ಲಿಂ ಒಬ್ಬ ಅಧ್ಯಕ್ಷನ ಮಾಡಿದ್ದಾನೆ? ಯಾವ ಒಂದು ಸಮಿತಿ ಮಾಡಿದ್ದಾನೆ ರಾಯಚೂರಲ್ಲಿ? ಯಾವ ಸಮಿತಿಯಲ್ಲಿ ಮುಸ್ಲಿಮನ ಅಧ್ಯಕ್ಷನ ಮಾಡಿದ್ದಾನೆ? ಈ ರೀತಿ ದೊಂಬರಾಟ ನೋಡಿ. ರಂಜಾನ್ ಹಬ್ಬಕ್ಕೆ 2-3 ದಿನ ಮೊದಲು ನೀನು ಕಿಟ್ಗಳು ಹಂಚಿದಿ. ಕಿಟ್ಗಳ 1 ದಿನ ಮೊದಲು ಉಗಾದಿ ಇದೆ, ಮರುದಿನ ರಂಜಾನ್ ಇದೆ. ನೀನು ನೀನು ನಾಯಕನಾಗಿದ್ದರೆ ನೀನು 2 ಸಮುದಾಯಕ್ಕೆ ಹಂಚಬೇಕಾಗಿತ್ತು. ಉಗಾದಿ ಇತ್ತು, ಹಿಂದೂ ಸಮಾಜದಲ್ಲಿ ಬಡವರಿಲ್ಲ,
ಹಿಂದೂ ಸಮಾಜದವರು ಬಿಟ್ಟು ಮುಸ್ಲಿಂ ಸಮಾಜದವರು ಕೊಡೋದು ಉದ್ದೇಶ ಏನು ನಿಂದು? ಒಂದು ಓಣಿಯಲ್ಲಿ ಹಿಂದೂ ಮುಸ್ಲಿಂ ಬದುಕ್ತಾ ಇದ್ದಾರೆ ಸ್ಲಮ್ಗಳಲ್ಲಿ. ಆ ಮುಸಲ್ಮಾನರು ಕೊಟ್ಟರೆ ಹಿಂದೂಗಳು ಏನು ನಾವು ಬಡವರು ಇಲ್ಲೇನಪ್ಪ ಅಂತ ಕೇಳ್ತಾ ಇದ್ದಾರೆ. ಇದರಿಂದ ಪಕ್ಷಕ್ಕೆ ಹೊಡ್ತಾ ಇಲ್ಲ, ಹಿನ್ನಡೆ ಇಲ್ಲ. ನೀನು ಯಾರಿಗಾದರೂ ಸಹಾಯದಾನ ಮಾಡಿದ್ರೆ, ನಾವು ಕೂಡ ನೋಡ್ತಾ ಇದ್ವಿ ಇತರ ಸಮಾಜದವರು ಶ್ರೀಶೈಲ ಪಾದಯಾತ್ರೆಗಳಿಗೆ ಅನ್ನ ಸಂತರ್ಪಣೆ ಮಾಡ್ತಾರೆ ಹೊರತು ಎಲ್ಲಿ ಫೋಟೋಗಳ ಹಚ್ಚಿ ಅನ್ನ ಸಂತರ್ಪಣೆ ಮಾಡಿಲ್ಲ. ನೀನು ದಾನ ಮಾಡ್ತಾ ಇದ್ರೆ ಕಿಟ್ಗಳ ಮೇಲೆ ಫೋಟೋಗಳ ಹಾಕಿ ಹಂಚೋದು ಅದು ಪದ್ಧತಿ ಅಲ್ಲ, ದಾನ ಅಲ್ಲ ಅದು. ಈ ಪ್ರಚಾರ, ಇದು ಚುನಾವಣೆ ಪ್ರಚಾರ. ನಮ್ಗೆ ಗೊತ್ತಿರಬೇಕು, ಯಾವನ ಒಬ್ಬ ಅಕ್ಕನನ್ನು ಪ್ರೀತಿಸಬೇಕಂದ್ರೆ ತಮ್ಮನನ್ನು ಸ್ನೇಹ ಮಾಡ್ತಾನಂತೆ. ಅದೇ ರೀತಿ ಮುಸ್ಲಿಂ ಮತಗಳು ಪಡೀಲಿಕ್ಕೆ ನೀನು ಮುಸ್ಲಿಮರಿಗೆ ಈ ರೀತಿ ಸಣ್ಣ ಪುಟ್ಟ ಸಹಾಯ ಮಾಡ್ತೀನಿ. ಹಿಂದೂಗಳಿಗೆ ಯಾಕೆ ಕೊಟ್ಟಿಲ್ಲ ನೀನು? ಹಿಂದೂಗಳಿಗೆ ಯಾಕೆ ಕೊಟ್ಟಿಲ್ಲ? ಮುಸ್ಲಿಂ ಸಮುದಾಯದ ಒಬ್ಬ ಅಧಿಕಾರಿಗಳು ರಾಯಚೂರು ನಗರದಲ್ಲಿ ಕೆಲಸ ಮಾಡಲಿಕ್ಕೆ ಅವನಿಗೆ ಇಚ್ಛೆ ಇಲ್ಲ, ಇಷ್ಟನೇ ಇಲ್ಲ ಅವನು. ಅಧಿಕಾರಿಗಳು ಬಂದರೆ ರಾಯಚೂರಿಗೆ ಬರ್ತೀನಿ ಅಂದರೆ ಬೇಡ ಅಂತ ಹೇಳ್ತಾರೆ. ಯಾಕೆ ಮುಸ್ಲಿಂ ಅಧಿಕಾರಿಗಳು ಯಾಕೆ ಬೇಕಾಗಿಲ್ಲ? ನಿಮಗೊಂದು ಉದಾಹರಣೆಗೆ ಹೇಳ್ತೀನಿ. ಚುನಾವಣೆ ಸಂದರ್ಭದಲ್ಲಿ MP ಎಲೆಕ್ಷನ್ನಲ್ಲಿ ಶಿವಮೊಗ್ಗದಿಂದ ಒಬ್ಬ DSP ಟ್ರಾನ್ಸ್ಫರ್ ಆಗಿದ್ದು, ಎಲೆಕ್ಷನ್ ಟ್ರಾನ್ಸ್ಫರ್, ಕೇವಲ 3 ತಿಂಗಳ ಸಲುವಾಗಿ. ರೋಷನ್ ಜಮೀರ್ ಅಂತ, ಅದು ಇಲಾಖೆ ವತಿಯಿಂದ ಟ್ರಾನ್ಸ್ಫರ್ ಮಾಡಿದ್ದಾರೆ. ಯಾರು ಮಿನಿಟ್ಸ್ ಹಾಕಿಲ್ಲ, ಕೊಟ್ಟಿಲ್ಲ, ಏನಿಲ್ಲ. ಅವನು ಬಂದು ಜೈನ್ ಆಗಲಿಕ್ಕೆ ನಿಲ್ಲಿಸಿದರು. ಸರ್, ನಾನು ಕೇವಲ 3 ತಿಂಗಳ ಸಲುವಾಗಿ ಎಲೆಕ್ಷನ್ ಸಲುವಾಗಿ ಬಂದು ನಾನು ಹೋಗ್ಬಿಡ್ತೀನಿ, ಇಲ್ಲಿ ಕೆಲಸ ಮಾಡಲಿಕ್ಕೆ ಬಂದಿಲ್ಲ, ನೀನು ಇಲಾಖೆಯವ್ರು ಹಾಕಿದ್ರು. ಇಲ್ಲ ನೀನು ಯಾರು ಕೇಳಕ್ಕೆ ಬಂದು. ನಂತರ ನನ್ನಲ್ಲಿ ಬಂದರು, ಸರ್ ನಾನು ಇಲ್ಲಿ ಹೆಸರಿಗೆ ಹೇಳ್ರಿ ನಿಮ್ಮ ಹಿರಿಯರಿಗೆ. ನಾನು ಹೇಳಿದರೆ ಆಯ್ತು ಮಾಡೋಣ ಆಯ್ತಂತ ಹೇಳಿದ್ದೇನು. ಅಲ್ಲಿ SP ಗೆ ಹೇಳಿ ಅವನ್ನ ಚಾರ್ ತೊಗೊಳ್ಳಾರ್ದ ಕಳಿಸಿದರು. ಅವನು ನಂತರ ಮನೆಗೆ ಹೋಗಿ ಬೇಡ್ಕೊಂಡ್ರು ಕೂಡ ಇಲ್ಲ ಅಂತೇಳಿ ವಾಪಸ್ ಕಳಿಸಿದ್ರು ಅವನ್ನ. ನಿಮ್ಮಲ್ಲಿ ಇಷ್ಟೊಂದು ಅಧಿಕಾರಿಗಳಿಗೆ ಈ ರೀತಿ ಇಲ್ಲಿ ಡೊಂಬರಾಟ ಆಡಲಿಕ್ಕೆ ತೋರಿಸಲಿಕ್ಕೆ ಜನರಿಗೆ ಕಿಟ್ಗಳು ಕೊಡೋದು, ಇಫ್ತಾರ್ ಪಾರ್ಟಿ ಕೊಡೋದು ಸಂದರ್ಭದಲ್ಲಿ ನೀನು ಹಸಿರು ಶಲ್ಯ ಯಾಕೆ ಹಾಕಿದ್ದಿ? ನೀನು ಜನರು ತೋರಿಸಲಿಕ್ಕೆ ಫೋಟೋ ಯಾಕೆ ಹಾಕಿದ್ದಿ? ಇಫ್ತಾರ್ ಕೊಟ್ಟ ಪುಣ್ಯ ಸಾರ್ಥಕಾಗಿ ರೋಜಾ ಇದ್ದವ್ರಿಗೆ ಊಟ ಮಾಡಿದಲ್ಲಿ ಪುಣ್ಯ ಸಲುವಾಗಿ ಮಾಡಬೇಕು ಹೊರತು ನೀನು ಎಲ್ಲ ಡೊಂಬರಾಟ ಮಾಡಿ ಮುಸ್ಲಿಂ ಮತಗಳು ಪಡಲಿಕ್ಕೆ ಖಂಡಿತ ನಾನು ಹೇಳ್ತಾ ಇದ್ದೀನಿ, ಚಾಲೆಂಜ್ ಮಾಡ್ತಾ ಇದ್ದೀನಿ. ನೀನು ರವಿ ಪತ್ರಿಕೆ ಮುಖಾಂತರ, ಈ ಚಾನೆಲ್ ಮುಖಾಂತರ ನಿನಗೆ ಹೇಳ್ತಾ ಇದ್ದೀನಿ ನೀನು ನಿಜವಾಗಿ ಮುಸ್ಲಿಂ ಪರವಾಗಿದ್ದಿ, ಮುಸ್ಲಿಮಿಗೆ ಕೊಡಿಸ್ಬೇಕಂತಿದ್ರೆ ನೀನು ಪತ್ರಿಕೆ ಮುಖಾಂತರ ಪ್ರೆಸ್ ಮೀಟ್ ಮಾಡಿ, ನಾನು ಮುಂದಿನ ದಿನಗಳಲ್ಲಿ ನಾನಾಗಲಿ ನಮ್ಮ ತಂದೆಯವರಾಗಲಿ ನಾನು ರಾಯಚೂರು ನಗರ ಕ್ಷೇತ್ರ ನಾವು ಪಡೆಯೋದಲ್ಲ, ನಾನು ಮುಸ್ಲಿಮರಿಗೆ ಕೊಡ್ತೀನಿ ಅಂತ ನೀನಿಲ್ಲಿ ಪ್ರಮಾಣ ಮಾಡು. ನಾನು ನಿನ್ನ ಬೆಂಬಲಗನಾಗಿ ನಾನು ಸದಾ ನಿನ್ನ ಜೊತೆಯಲ್ಲಿ ಇರ್ತೀನಿ. ಟಿಕೆಟ್ ನನಗೆ ಬೇಕಾಗಿಲ್ಲ, ಯಾವುದೋ ಒಂದು ಸಮುದಾಯಕ್ಕೆ ಎಲ್ಲ ಜಾತಿಯವರಿಗೆ ಸಾಮಾಜಿಕ ನ್ಯಾಯ ಸಿಗಬೇಕು. ಕೊಡಿಸೋದು ನಿನ್ನಲ್ಲಿ ಧರ್ಮ ಇದ್ದರೆ ನೀನು ಪತ್ರಿಕೆ ಮುಖಾಂತರ ಪ್ರಮಾಣ ಮಾಡು, ನಾನು ನಿನ್ನ ಜೊತೆಯಲ್ಲಿ ಬೆಂಬಲ. ಈ ರೀತಿ ಮಾಡಲಾರ್ದಂಗೆ ನಮಗೆ ಬಹಳಷ್ಟು ನೋವು ಮಾಡಿದಾನು. ವೈಯಕ್ತಿಕ ನೋವುಗಳಿಗೆ ನಾನು ಹೇಳಲ್ಲ. ನನ್ನನ್ನು ಟಿಕೆಟ್ ತಪ್ಪಿಸಿದ್ದವನು ನೀನೇ. ಮತ್ತು ಹೋಗಿ ರಾಜ್ಯದ ಹಿರಿಯರ ಮುಂದೆ ಹೋಗಿ ಹೇಳಿದ್ದು ಬಶೀರ್ ಬೇಕಿಲ್ಲ ಅಂತ ಹೇಳಿದ್ದಾನೆ ಸರ್ ಅಂತ. ಬಶೀರುದ್ದೀನ್ ಟಿಕೆಟ್ ಬೇಕಾಗಿಲ್ಲ, ರಾಯಚೂರು ನಗರ ಟಿಕೆಟ್ ಬೇಕಾಗಿಲ್ಲ ಅಂತ ಹೋಗಿ ಜಮೀರ್ ಸಾಹೇಬ್ರ ಮುಂದೆ ಹೇಳಿದ್ದು ತಾನೇ. ನಾನು ಎಂದು ಹೇಳಿಲ್ಲ. ಈ ಡೊಂಬರಾಟ ಬಿಡಬೇಕು ರವಿ, ಮುಂದಿನ ದಿನಗಳಿಗೆ ಭಾಳ ಪರಿಣಾಮ ಗಂಭೀರವಾಗುತ್ತಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜಮೀರ್ ಸಾಹೇಬ್ರೆ ನಾನು ಮುಂದೆ ಹೇಳಿದ್ದಾರೆ, ಬೋಸರಾಜ್ ಮನೆ ಮುಂದೆ ಹೇಳ್ಯಾರ, ಬೋಸರಾಜ್ ಸಾಹೇಬ್ರ ಮನೆ ಮುಂದೆ ಹೇಳಿದ್ದಾರೆ ಈ ಮಾತು. ಇಲ್ಲಂದ್ರೆ ನಾನು ನುಡಿಸ್ತೀನಿ. ಈ ರೀತಿ ಮಾತುಗಳು, ಈ ರೀತಿ ನಮ್ಮಲ್ಲಿ ಇಲ್ಲೊಂದು ಮಾಡೋದು, ಅಲ್ಲಿ ಹಿರಿಯರ ಮುಂದೆ ಒಂದು ಹೋಗಿ ಹೇಳಿ ಮಾಡೋದು ಯಾಕೆ? ನೀನು ಬ್ಯಾಕ್ವರ್ಡ್ ಸಮಾಜಕ್ಕೆ ಸಂಬಂಧಿಟ್ಟವನ? ನೀನು ಬ್ಯಾಕ್ವರ್ಡ್ ಕುಲದವನ? ನೀನು ಕುಲ ಯಾವುದು? ಹಸಿರು ಸಲಕ ಹಿಂದ ಅಂತ ಹೇಳಿತಿರ್ಕೊಂತಿದ್ದಿ. ಮುಂದಿನ ದಿನಗಳಲ್ಲಿ ಬ್ಯಾಕ್ವರ್ಡ್ಗೆ ಟಿಕೆಟ್ ಬೇಕಂತ ಉದ್ದೇಶ ಮನಸ್ಸಲ್ಲಿ ಇಟ್ಕೊಂಡು ನಾವು ಬ್ಯಾಕ್ವರ್ಡ್ ಸಮಾವೇಶಗಳನ್ನು ಮಾಡ್ತಿದ್ದಿ. ನೀನು ಬ್ಯಾಕ್ವರ್ಡನಾ? ನಿನ್ನಲ್ಲಿ ಯಾವ ಕುಲ ನಿಂದು? ಇವತ್ತು
ಮುಸ್ಲಿಮರಿಗೆ ದಿಕ್ಕು ತಪ್ಪಿಸ್ತಾ ಇದೆ, ಮುಸ್ಲಿಂ ಯುವಕರ ದಿಕ್ಕು ತಪ್ಪಿಸ್ತಾ ಇದೆ, ಹಿಟ್ಲರ್ ಆಗಿ ನೀನು ಮಾಡ್ತಾ ಇದೆಯಾ? ನೀನು ಯಾವಾಗ ರಾಯಚೂರು ನಗರದ ಜವಾಬ್ದಾರಿ ತಗೊಂಡು ಮಾಡ್ತಾ ಇದ್ದ ಅವತ್ತಿನಿಂದ ರಾಯಚೂರು ಕಾಂಗ್ರೆಸ್ ಪಕ್ಷ ಹಾಳಾಗಿ ಬಿಟ್ಟಿದೆ. ಇವರು ಹೋಗಿ ಅಲ್ಲೆಲ್ಲ ಇದು ಮಾಡ್ತಾರಲ್ಲ ಸರ್, ವ್ಯವಸ್ಥೆ ಮಾಡ್ತೀವಿ ಮುಂದಿನ ದಿನಗಳೆಲ್ಲ. ನೀನು ಹೇಳಿದ್ದೀನಲ್ಲ ಈಗಾಗಲೇ, ಏನು ಇಲ್ಲಿನ ಸೀಟ್ ಪಡ್ಕೊಳ್ಳಿಕ್ಕೆ ಇವೆಲ್ಲ ಮಾಡಿ ನಾನು ಮಾಡ್ತಾ ಇದ್ದೀನಿ, ಮುಸ್ಲಿಮರ ಜೊತೆಯಲ್ಲಿದ್ದೀನಿ, ಇವೆಲ್ಲ ಕಾರ್ಯಕ್ರಮಗಳು ಮಾಡ್ತಾ ಇದ್ದೀನಿ, ತಮ್ಮ ಸೀಟ್ ಗಿಟ್ಟಿಸ್ಕೊಳ್ಳಿಕ್ಕೆ ಇದೆಲ್ಲ ಉದ್ದೇಶದಿಂದ ಮಾಡ್ತಾರೆ. ಈ ರೀತಿ ಸರಿಯಲ್ಲ. ಒಂದು ಸಮುದಾಯಕ್ಕೆ ಎಲ್ಲೋ ಒಂದು ಕಂಡೆ ತುಳಿಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಈ ರೀತಿ ಆಗಬಾರ್ದಂತ ಹೇಳ್ತಾ ಇದ್ದೀನಿ. ಕಾಂಗ್ರೆಸ್ ಹಿರಿಯ ಮುಖಂಡರು ಕೂಡ ಯುವಕರು ಇಲ್ಲ ಅವನು ಕೂಡ ಗೊತ್ತಿದೆ, ಅನಿವಾರ್ಯ ಅವನ ಜೊತೆಯಲ್ಲಿ ತಿರ್ತಾ ಇದ್ದಾನೆ. ನಮ್ಮ ಸಮುದಾಯದ ಹುಡುಗರು ಒಂದು ಆಸೆ ಇಟ್ಟುಕೊಂಡು ಏನಾದರೂ ಮಾಡಬಹುದು ಎಂಬ ಉದ್ದೇಶದಿಂದ ಆಸೆ ಇಟ್ಟುಕೊಂಡು ಅವರ ಹಿಂದೆ ಬೆಂಬಲ ತಿರುಗ್ತಾ ಇದ್ದಾರೆ. ಆದರೆ ಅದರಿಂದ ಅವರು ಏನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ, ಏನು ಮಾಡೋಕ್ಕಾಗೋದಿಲ್ಲ. ಅವನು ಹಿಟ್ಲರ್ ಥರ ಅವನು ಇಲ್ಲಿ ರಾಜಕೀಯ ಮಾಡ್ತಿದ್ದಾರೆ. ನಾವು ಅದನ್ನು ಮುಂದಿನ ದಿನಗಳಲ್ಲಿ ಆಗಲಿಕ್ಕೆ ಕೊಡೋದಿಲ್ಲ. ಸುಧಾರಿಸ್ಕೊಂಡು ಹೋಗೋದಿದ್ದರೆ ನಡೆಸ್ಕೊಂಡು ಹೋಗಿ. ಇಲ್ಲದ್ರೆ ನಿನ್ನ ಕ್ಷೇತ್ರ ಯಾವುದು? ನಿಮಗೆ ರಾಯಚೂರಿಗೆ ಬಿಟ್ಟು ಕೊಟ್ಟಿಲ್ಲ, ನಿಮಗೆ ಬಿಟ್ಟು ಕೊಟ್ಟಿದ್ದು ಮಾನ್ವಿ ಬಿಟ್ಟು ಕೊಟ್ಟಿದ್ವಿ. ಮಾನ್ವಿ ಜವಾಬ್ದಾರಿ ಮಾನ್ವಿ ನೋಡ್ಕೋಬೇಕು. ಎರಡು ಗುಂಪುಗಳ ನಡುವೆ ರಾಯಚೂರು ಕಾಂಗ್ರೆಸ್ ಛಿದ್ರ ಆಗಿಬಿಟ್ಟಿದೆ. ರಾಯಚೂರಲ್ಲಿ ನಮಗಿಂತ ಮುಂದೆ ಇಲ್ಲಿ ಹೋಗಿದ್ದೇನೆ ಫೋಟೋಗಳು ವಿಡಿಯೋ ತಿರುಚಿ ಹಿರಿಯ ನಾಯಕರು DK ಶಿವಕುಮಾರ್ ಸಾಹೇಬ್ರಿಗೆ, ಸಿದ್ದರಾಮಯ್ಯ ಸಾಹೇಬ್ರಿಗೆ ಹೇಳಿ ಇಲ್ಲಿ ರಾಯಚೂರಿನ ಪರಿಸ್ಥಿತಿ ಎಲ್ಲ ಹಾಳು ಮಾಡಿಟ್ಟಿದ್ದಾನೆ. ಇಷ್ಟು ದಿನ ನಾನು ಜೊತೆಯಲ್ಲೇ ಇದ್ದೀನಿ, ನಿನ್ನ ಜೊತೆಯಲ್ಲಿ ಇಟ್ಕೊಂಡು ಸಲಹೆ ಮಾಡ್ಕೊಂತ ಹೇಳ್ತಾ ಬಂದರೆ, ಆದರೂ ಕೂಡ ನಿನ್ನ ವರ್ತನೆಯನ್ನು ಬದಲಾವಣೆ ಮಾಡಿಲ್ಲ. ನಿನ್ನ ವರ್ತನೆ ಹಿಟ್ಲರ್ ಆಗಿ ನಡೆಸಿಕೊಂಡು ಹೋಗ್ತಾ ಇದೆ. ಇದು ರಾಜ್ಯದ ಜನರಿಗೆ ನಾನು ಕೆಲವು ದಿನಗಳಲ್ಲಿ ಇದರ ಬಗ್ಗೆ ನಾನು ಒಂದು ದೂರನ್ನು ಕೊಡಲಿದ್ದೇನೆ. ಈ ರೀತಿಯನ್ನು ಇಲ್ಲಿಂದ ತಪ್ಪಿಸಲಿಲ್ಲದರೆ ರಾಯಚೂರು ನಗರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಸಂಪೂರ್ಣ ಕುಸಿತದಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ.